ಐತಿಹಾಸಿಕ ನಿರ್ಧಾರ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ. ಬಹು ನಿರೀಕ್ಷಿತ ಜಾತಿ ಗಣತಿ ವರದಿ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಜಾತಿ ಗಣತಿ ವರದಿ ಮಂಡನೆ ಮಾಡುವ ಸಾಧ್ಯತೆ. ಪರ ವಿರೋಧದ ನಡುವೆಯೂ ಜಾತಿ ಗಣತಿ ಜಾರಿ ಗ್ಯಾರಂಟಿನಾ ಅನ್ನೋ ಪ್ರಶ್ನೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಮಂಡನೆಗೆ ನಿರ್ಧಾರ. ಇಂದಿನ ಸಚಿವ ಸಂಪುಟ ಸಭೆಯತ್ತ ಇದೀಗ ಇಡೀ ರಾಜ್ಯದ ಚಿತ್ತವೇ ನೆಟ್ಟುಬಿಟ್ಟಿದೆ. ಜಾತಿ ಗಣತಿ ವರದಿ ಜಾರಿ ಶತಸಿದ್ಧ ಅಂತ ಸಿದ್ದರಾಮಯ್ಯನವರು ಈ ಹಿಂದೆ ಹೇಳಿಬಿಟ್ಟಿದ್ದಾರೆ. ಕಾಂತರಾಜ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಮೀಕ್ಷೆಯನ್ನ ಮಾಡಲಾಗಿತ್ತು. 2015ರ ಏಪ್ರಿಲ್ 11ರಿಂದ ಮೇ 30ರವರೆಗೆ ಸಮೀಕ್ಷೆ ನಡೆದಿತ್ತು. ಆಯೋಗ ಜಾತಿ ವಿವರವೂ ಒಳಗೊಂಡಂತೆ ಸುಮಾರು 54 ಮಾನದಂಡಗಳ ಆಧಾರದಲ್ಲಿ ಸಮೀಕ್ಷೆಯನ್ನ ನಡೆಸಲಾಗಿದೆ. ಹಾಗಾಗಿ ಇವತ್ತು ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡಬಹುದು ಅನ್ನುವಂಥ ನಿರೀಕ್ಷೆ. ಸಹಜವಾಗಿ ಪರ ಮತ್ತು ವಿರೋಧದ ಚರ್ಚೆಗಳಾಗಿದ್ರೂ ಈ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಎಲೆಕ್ಷನ್ ಸಂದರ್ಭದಲ್ಲಿಯೇ ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡಿಯೇ ತೀರ್ತೀವಿ, ಇದು ಶತ ಸಿದ್ಧ ಮತ್ತು ಇದು ನಮ್ಮ ವಾಗ್ದಾನ ಅಂತ ಕಾಂಗ್ರೆಸ್ನವ್ರು ಹೇಳಿದರು. ಹಾಗಾಗಿ ಸಹಜವಾಗಿ ಒಂದಷ್ಟು ನಂಬಿಕೆಯನ್ನು ಇಡಲಾಗಿದೆ. ಆದರೆ ಕಾಂಗ್ರೆಸ್ನಲ್ಲೇ ಒಂದಷ್ಟು ವಿರೋಧವೂ ಕೂಡ ಇತ್ತು. ಪ್ರಬಲ ಸಮುದಾಯದವರು ಇದಕ್ಕೂ ವಿರೋಧವನ್ನು ವ್ಯಕ್ತಪಡಿಸಿದರು. ಅವೈಜ್ಞಾನಿಕವಾಗಿ ಇದೆ ಈ ಒಂದು ವರದಿ, ವೈಜ್ಞಾನಿಕವಾಗಿ ಇಲ್ಲ ಅನ್ನುವಂಥ ಆರೋಪವನ್ನು ಕೆಲವರು ಮಾಡಿದರು. ಈ ಜಾತಿ ಗಣತಿ ವರದಿ ಸಿದ್ಧವಾಗಿ ಬಹುದಿನಗಳೇ ಆಗೋಗಿದೆ. ಈಗ ಇದರ ಬಿಡುಗಡೆ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆಯೂ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಈ ಜಾತಿ ಗಣತಿ ವರದಿಯ ವಿಚಾರ ಅನುಷ್ಠಾನ ಅಂತ ಬಂದಾಗ ಕೆಲವು ಸರ್ಕಾರಗಳು ಹಿಂದೆ ಉಳಿದಿದ್ದು ಇದೆ, ಇದರ ಸಹವಾಸ ಬೇಡ ಅಂತ ಯೋಚನೆ ಮಾಡಿದ್ದು ಇದೆ. ಆದರೆ ಕಾಂಗ್ರೆಸ್ನವರು ಅಧಿಕಾರಕ್ಕಿಂತ ಮುಂಚಿತವಾಗಿಯೇ ವಾಗ್ದಾನ ಕೊಟ್ಬಿಟ್ಟಿದ್ರು, ನಾವು ಬಂದರೆ ಅನುಷ್ಠಾನಕ್ಕೆ ತಂದೇ ತರ್ತೀವಿ ಅಂತ. ಸಿಎಂ ಉತ್ಸುಕರಾಗಿದ್ದಾರೆ, ಹೈಕಮಾಂಡ್ ನಾಯಕರು ಉತ್ಸುಕರಾಗಿದ್ದಾರೆ. ಬಟ್ ಕೆಲವು ನಾಯಕರೇ ಕಾಂಗ್ರೆಸ್ನಲ್ಲೇ ಬೇಡ ಅಂದಿದ್ರು ಇವತ್ತು ಮುಹೂರ್ತ ಫಿಕ್ಸ್ ಆಗಿದೆ ಅನ್ನುವಂಥ ವಿಚಾರ. ಹಾಗಾಗಿ ಇವತ್ತಿನ ಈ ಸಚಿವ ಸಂಪುಟ ಸಭೆ ಎಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಶಿವು? ನೀತಿ ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಮಹತ್ವದ ವಿಚಾರ ಅಂದರೆ ಜಾತಿ ಗಣತಿಯ ವರದಿಯನ್ನು ಮಂಡನೆ ಮಾಡಲಾಗತ್ತೆ ಅನ್ನುವಂಥ ಚರ್ಚೆ ಶುರುವಾಗಿದೆ. ಸೊ ಯಾಕೆಂದರೆ ಇಲ್ಲಿಯವರೆಗೂ ಕೂಡ ಇದನ್ನು ಹಾಗೆ ಪೆಂಡಿಂಗ್ ಇಡಲಾಗಿತ್ತು. 2013ರಿಂದ 18ರವರೆಗೆ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿತ್ತು. ಆ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂಥ ಕಾಂತರಾಜು ಅವರ ಮೂಲಕ ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡಿಸಿದ್ರು. ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತೇಳಿ ಅದಕ್ಕೆ ಜಾತಿ ಗಣತಿ ಅನ್ನೋದೇ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತೇಳಿ ಅದಕ್ಕೆ ಹೆಸರನ್ನು ಕೊಟ್ಟು ಆ ಒಂದು ವರದಿಯನ್ನು ಪಡೆದು ಅದನ್ನು ಬಿಡುಗಡೆ ಮಾಡಬೇಕು, ಅನುಷ್ಠಾನಕ್ಕೆ ತರಬೇಕು, ತಳಮಟ್ಟದಲ್ಲಿರುವಂತಹ ಜನರನ್ನು ಮೇಲಕ್ಕೆ ಎತ್ತಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಮೀಕ್ಷೆಯನ್ನು ಸಿದ್ದರಾಮಯ್ಯ ಅವರು ಮಾಡಿಸಿದ್ರು. ಸರ್ಕಾರ ಅವ್ರದ್ದು ಅಲ್ಲಿಗೆ ಮುಕ್ತಾಯ ಆಗತ್ತೆ. ತದನಂತರ ಮೈತ್ರಿ ಸರ್ಕಾರ ಬರುತ್ತೆ, JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬರುತ್ತೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಆ ವರದಿಯನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ತದನಂತರ ಅದು ಹಾಗೆ ಮೂಲೆ ಸೇರಿರುತ್ತೆ. ನಂತರದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ವರದಿಯನ್ನು ಅನುಷ್ಠಾನಕ್ಕೆ ತರೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ. ಬೊಮ್ಮಾಯಿಯವರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ತದನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮತ್ತೆ ಈಗ ಅಧಿಕಾರಕ್ಕೆ ಬಂದ ನಂತರ ಈ ವರದಿಯನ್ನು ಈಗ ಅಕ್ಸೆಪ್ಟ್ ಮಾಡಿದ್ದಾರೆ. ಕಾಂತರಾಜು ಅವರ ವರದಿಯ ನಂತರದಲ್ಲಿ ಅದರ ದತ್ತಾಂಶಗಳನ್ನು ಆಧರಿಸಿ ಜಯಪ್ರಕಾಶ್ ಹೆಗಡೆ ಅವರು ಕಮಿಟಿ ಆಯೋಗ ಮತ್ತಷ್ಟು ಪರಿಷ್ಕೃತಗೊಳಿಸಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಆ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು. ಅದಕ್ಕೆ ಸಾಕಷ್ಟು ವಿರೋಧಗಳು ಈಗಾಗಲೇ ಎದುರಾಗ್ತಾ ಇದೆ. ಒಂದು ಕಡೆ ಲಿಂಗಾಯತ ಸಮುದಾಯ, ಹಾಗೆ ಒಕ್ಕಲಿಗ ಸಮುದಾಯದ ಮುಖಂಡರು, ನಾಯಕರು, ಹಾಗೆ ರಾಜಕೀಯ ನಾಯಕರು ಕೂಡ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿಯವರೆಗೆ ಪ್ರಬಲ ಸಮುದಾಯಗಳು ಅಂತೇಳಿ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯಗಳು ಗುರುತಿಸ್ಕೊಂಡಿದ್ವು. ರಾಜಕೀಯ ಸ್ಥಾನಮಾನಗಳು, ಬೇರೆ ಬೇರೆ ಸ್ಥಾನಮಾನಗಳನ್ನು ಪಡೆದುಕೊಳ್ತಾ ಇದ್ವು. ನಮ್ಮ ಜನಸಂಖ್ಯೆ ರಾಜ್ಯದಲ್ಲಿ ಇಷ್ಟರ ಪ್ರಮಾಣದಲ್ಲಿದೆ, ನಾವೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿದ್ದೇವೆ, ನಮಗೆ ಇಷ್ಟು ವಿಧಾನಸಭೆ ಸೀಟ್ ಬಿಟ್ಕೊಡಿ, ನಮಗೆ ಇಷ್ಟು MP ಸೀಟನ್ನು ಕೊಡಿ, ನಮಗೆ ಇಷ್ಟು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿಗಳಲ್ಲಿ ಸೀಟ್ಗಳನ್ನು ಕೊಡಿ ಅನ್ನುವಂಥ ಒಂದು ಡಿಮ್ಯಾಂಡನ್ನು ಸಮುದಾಯದ ನಾಯಕರು ಇಡ್ತಾ ಇದ್ರು. ಸೊ ಇಲ್ಲಿಯವರೆಗೆ ಅದೇ ರೀತಿಯಾಗಿ ಬಂದಿತ್ತು. ಎಲ್ಲ ಪಕ್ಷಗಳು ಕೂಡ ಮೊದಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಸಮುದಾಯಗಳಿಗೆ ಅವಕಾಶಗಳನ್ನು ಕೊಡ್ತಾ ಇದ್ರು, ಸ್ಥಾನಮಾನಗಳು ಕೂಡ ಸಿಗ್ತಾ ಇತ್ತು. ಆದರೆ ಈಗ ಕಾಂತರಾಜ್ ಅವರ ವರದಿ ಸೋರಿಕೆ ಆದ ನಂತರದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚಿರುವಂತಹ ಸಮುದಾಯ ಅದು ದಲಿತ ಸಮುದಾಯ ಅನ್ನುವಂಥದ್ದು ಈಗಾಗಲೇ ಬೆಳಕಿಗೆ ಬರ್ತಾ ಇದೆ. ಸುಮಾರು 1,10,00,000 ಜನ
ಆ ಸಮುದಾಯದ ಜನರಿದ್ದಾರೆ. ತದನಂತರದಲ್ಲಿ OBC, ಆನಂತರ ಅಲ್ಪಸಂಖ್ಯಾತರು, ಆನಂತರದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಇದೆ ಅನ್ನುವಂಥದ್ದು ಈಗಾಗಲೇ ಸೋರಿಕೆ ಆಗಿರುವಂತಹ ಅಂಶಗಳು. ಸೊ ಇದು ಸರಿಯಲ್ಲ. ವೈಜ್ಞಾನಿಕವಾಗಿ ವರದಿಯನ್ನು ಮಾಡಿಲ್ಲ, ಪ್ರತಿ ಮನೆಗಳಿಗೆ ಭೇಟಿಯನ್ನು ಕೊಟ್ಟಿಲ್ಲ, ಮನೆಗಳಲ್ಲಿ ಸಮೀಕ್ಷೆಯನ್ನು ಮಾಡಿ ಆ ಮನೆಗಳಲ್ಲಿ ಇರುವಂತಹ ಸದಸ್ಯರ ಒಂದು ಕೌಟುಂಬಿಕ ವಿಚಾರಗಳನ್ನು ಅಲ್ಲಿ ಉಲ್ಲೇಖ ಮಾಡಿಲ್ಲ. ಯಾವುದೋ 4-5 ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಈ ಒಂದು ವರದಿಯನ್ನು ಸಮೀಕ್ಷೆಯನ್ನು ಮಾಡಿ ಈ ಒಂದು ವರದಿಯನ್ನು ಕೊಡಲಾಗಿದೆ. ಹಾಗಾಗಿ ಸಂಪೂರ್ಣವಾದಂಥ ಮಾಹಿತಿಗಳು ಇದರಲ್ಲಿ ಅಡಕ ಆಗಿಲ್ಲ. ಅದಕ್ಕೆ ನಮ್ಮ ವಿರೋಧ ಇದೆ ಅಂತೇಳಿ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪ ಮೊದಲಿಗೆ ಧ್ವನಿಯನ್ನು ಎತ್ತುತ್ತಾರೆ. ಮುಖ್ಯಮಂತ್ರಿಗಳಿಗೆ ವರದಿಯನ್ನು ನೀವು ಬಿಡುಗಡೆ ಮಾಡಬಾರ್ದು, ಒಪ್ಕೊಳ್ಬಾರ್ದು ಅಂತೇಳಿ ಪತ್ರವನ್ನು ಬರೀತಾರೆ. ತದನಂತರದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ವೈಜ್ಞಾನಿಕವಾಗಿ ಮಾಡಿ ನೀವು ವರದಿಯನ್ನು ಬೇಕಾದರೆ ಅನುಷ್ಠಾನಕ್ಕೆ ತನ್ನಿ, ಆದರೆ ಈ ವರದಿ ಸರಿಯಾಗಿಲ್ಲ, ಅವೈಜ್ಞಾನಿಕವಾಗಿದೆ. ಹಾಗಾಗಿ ಈ ವರದಿಯನ್ನು ಮಂಡನೆ ಮಾಡೋದು ಬೇಡ, ಚರ್ಚೆಗೆ ತೆಗೆದುಕೊಳ್ಳೋದು ಬೇಡ, ಸ್ವೀಕಾರ ಮಾಡಬೇಡಿ ಅಂತೇಳಿ ಇಂದಿನಿಂದಲೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಅಸಮಾಧಾನವನ್ನು ಹೊರಹಾಕಿದ್ರು. ಆದರೆ ಸಿದ್ದರಾಮಯ್ಯ ಈ ವರದಿಯನ್ನು ನಾನು ಅನುಷ್ಠಾನಕ್ಕೆ ತಂದೇ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಒಪ್ಪಿಗೆಯನ್ನು ಪಡ್ಕೊಳ್ತಾರೆ. ಸತತ 2 ವರ್ಷ ಆಗಿದೆ ಈಗ ಸರ್ಕಾರ ಬಂದು, ಮೊದಲಿನಿಂದಲೂ ಕೂಡ ಈ ವರದಿಯನ್ನು ತರಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನವನ್ನು ಮಾಡಿದರು. ಪ್ರಬಲವಾಗಿ ವಿರೋಧ ವ್ಯಕ್ತವಾಗಿದ್ದರಿಂದ ಆ ಜೇನುಗೂಡಿಗೆ ಕಲ್ಲನ್ನು ಹೊಡೆಯೋದು ಬೇಡ ಅಂತೇಳಿ ಸಿದ್ದರಾಮಯ್ಯ ಅವರು ಕೂಡ ಸುಮ್ಮನೆ ಆಗಿದ್ದರು. ಆದರೆ ಮೊನ್ನೆ ದೆಹಲಿಗೆ ತೆರಳಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜಾತಿ ಸಮೀಕ್ಷೆಯ ವರದಿಯ ಬಗ್ಗೆ ಅವರು ಉಲ್ಲೇಖವನ್ನು ಮಾಡ್ತಾರೆ. ಈ ಸಮೀಕ್ಷೆಯನ್ನು ಯಾವ ಕಾರಣಕ್ಕಾಗಿ ನಾವು ಅನುಷ್ಠಾನಕ್ಕೆ ತರಬೇಕು, ಇದರಿಂದ ತಂದರೆ ನಮಗೆ ಏನು ಲಾಭ ಇದೆ ಅನ್ನುವಂಥ ವಿಚಾರಗಳನ್ನು ರಾಹುಲ್ ಗಾಂಧಿ ಅವರ ಮುಂದೆ ಇಡ್ತಾರೆ. ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ಈ OBC ಸಮುದಾಯಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದೇಶದಲ್ಲಿವೆ, ಹಾಗಾಗಿ ಒಂದು ಸಮೀಕ್ಷೆಯನ್ನು ಮಾಡಿಸಬೇಕು ಅಂತೇಳಿ ಹೇಳಿದರು. ಯಾವ್ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಲ್ಲಿ ಸಮೀಕ್ಷೆಗಳನ್ನು ಮಾಡಿಸಿ ಅಂತೇಳಿ. ಹಾಗಾಗಿ ಈ ವರದಿಗೆ ಅವರು ಒಪ್ಪಿಗೆಯನ್ನು ಕೊಟ್ಟ ನಂತರ ಈಗ ಮುಖ್ಯಮಂತ್ರಿಗಳು ಇವತ್ತು ಈ ವರದಿಯನ್ನು ಸಂಪುಟದಲ್ಲಿ ಮಂಡನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಒಂದು ವೇಳೆ ಮಂಡನೆ ಆಗಿದ್ದೇ ಆದರೆ ಇದಕ್ಕೆ ಪರವಿರೋಧ ಚರ್ಚೆಗಳು ಕೂಡ ಅದರ ಒಳಗಡೆ ನಡೆಯುತ್ತೆ. ನಂತರದಲ್ಲಿ ವಿರೋಧಗಳು ಕೂಡ ವ್ಯಕ್ತ ಆಗಬಹುದು ಅಥವಾ ಪರವಾಗಿ ಕೂಡ ಸಾಕಷ್ಟು ಜನರಿದ್ದಾರೆ. ಸೊ ಹಾಗಾಗಿ ಅಂತಿಮವಾಗಿ ಈ ವರದಿಯನ್ನು ಅಕ್ಸೆಪ್ಟ್ ಮಾಡಿದ್ದೇ ಆದರೆ ಇದನ್ನು ಅನುಷ್ಠಾನಕ್ಕೆ ತರುವಂತಹ ಸಾಧ್ಯತೆಗಳು ಬಹುತೇಕವಾಗಿ ಖಚಿತ ಆಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೂ ಕೂಡ ಇದು ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದಾರೆ. ಇದು ನನ್ನ ಕೊನೆಯ ಅಧಿಕಾರ, ಹಾಗಾಗಿ ನಾನು ಈ ವರದಿಯನ್ನು ಮಂಡನೆ ಮಾಡಿದ್ದೆ ಆದರೆ ಆ ಅಹಿಂದ ಸಮುದಾಯಗಳು ನನಗೆ ಬೆಂಬಲವನ್ನು ಕೊಡ್ತವೆ, ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಅದು ಬೆನಿಫಿಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡೆ ಈ ವರದಿಯನ್ನು ಮಂಡನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ನೀತಿ ಶಿವ, ಈಗ ಆಲ್ರೆಡಿ ನಾವು ಕಾಂಗ್ರೆಸ್ನ ಒಳಗಿನ ಸ್ಥಿತಿಗತಿ ಪರಿಸ್ಥಿತಿ ನೋಡಿದಾಗ ಅಧಿಕಾರಕ್ಕಾಗಿ ಅಥವಾ ಬಣ ಬಡಿದಾಟ ಅನ್ನುವಂಥದ್ದು ನಡೀತಾ ಇದೆ. ಈಗ ಕೆಲವು ಸಮುದಾಯಗಳನ್ನು ಇದರಿಂದ ನಾವು ಎದುರಿಸಬೇಕಾಗತ್ತೆ, ಜಾತಿ ಗಣತಿ ವರದಿ ಅನುಷ್ಠಾನ ಆದರೆ ಅನ್ನೋದನ್ನು ಪಕ್ಷದ ಕೆಲವು ನಾಯಕರುಗಳು ಕಿವಿಮಾತು ಹೇಳಿರೋದು ಕೂಡ ಇದೆ. ಆಲ್ರೆಡಿ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನ ಇದೆ. ಇನ್ನು ರಾಜಕೀಯವಾಗಿ ಕೆಲವು ಸಮುದಾಯಗಳನ್ನು ಎದುರಾಕೊಳ್ಳಬಹುದಾದ ಅನಿವಾರ್ಯತೆ ಸೃಷ್ಟಿಯಾಗಬಹುದು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. 2 ವರ್ಷ ಸುಭದ್ರವಾಗಿ ಈ ಸರ್ಕಾರ ನಡೆದಿದೆ, ಮುಂದೆನೂ ಕೂಡ ಸುಭದ್ರವಾಗಿ ನಡೀಬೇಕು ಅಂತ ಅಂದ್ರೆ ಈ ಜಾತಿ ವರದಿ ಅನುಷ್ಠಾನ ಅನ್ನುವಂಥ ರಿಸ್ಕಿಗೆ ಕೈ ಹಾಕಲೇಬೇಕಾ? ಈ ನಿಟ್ಟಿನಲ್ಲಿ ಏನು ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ CM ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಹೈಕಮಾಂಡ್ ನಾಯಕರಾಗಿರ್ಬೋದು? ಎದುರಾಗುವಂಥ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಥವಾ ಅದನ್ನು ಮೆಟ್ಟಿ ನಿಲ್ತೀವಿ ಅನ್ನುವಂಥ ಧೈರ್ಯ ನಾಯಕರುಗಳಿಗೆ ಇದೆಯಾ ಹಾಗಾದ್ರೆ ಅಂತ? ನೀತಿ ಇಲ್ಲಿ ಬಹಳ ಸ್ಪಷ್ಟವಾಗಿರುವಂಥದ್ದು, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರು ಇವತ್ತಿಗೂ ಕೂಡ ಈ ಕ್ಷಣದವರೆಗೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ವೈಜ್ಞಾನಿಕವಾಗಿ ಇಲ್ಲ, ಅವೈಜ್ಞಾನಿಕವಾಗಿ ವರದಿಯನ್ನು ಮಾಡಲಾಗಿದೆ. ವೈಜ್ಞಾನಿಕವಾಗಿ ನೀವು ವರದಿಯನ್ನು ಸಮೀಕ್ಷೆ ಮಾಡಿಸಿದ್ದೆ ಆದರೆ ನಮಗೆ ಅದಕ್ಕೆ ಆಕ್ಷೇಪವನ್ನು ನಾವು ವ್ಯಕ್ತಪಡಿಸೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ನೀವು ಸಮೀಕ್ಷೆಯನ್ನು ಮಾಡಿಸಬೇಕಾದ್ರೆ ವರದಿಯನ್ನು ನೀವು ಅನುಷ್ಠಾನಕ್ಕೆ ತನ್ನಿ ಅಂತೇಳಿ ಈಗಾಗಲೇ ಪದೇ ಪದೇ ಹೇಳ್ತಾ ಇದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವ್ರದ್ದು ಒಂದು ನಿರೀಕ್ಷೆ, ನಾನು ಈ ವರದಿಯನ್ನು ನನ್ನ ಸರ್ಕಾರದ ಅವಧಿಯಲ್ಲೇ ಮಂಡನೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಯಾವ ಸರ್ಕಾರ ಬಂದರೂ ಕೂಡ ಈ ವರದಿಯನ್ನು ಅನುಷ್ಠಾನಕ್ಕೆ ತರೋದಿಲ್ಲ, ಅದನ್ನು ಮೂಲೆಗೆ ಸೇರಿಸ್ತಾರೆ ಅನ್ನುವಂತಹ ಆತಂಕ ಸಿದ್ದರಾಮಯ್ಯನವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಅಹಿಂದ ಸಮುದಾಯದ ನಾಯಕ ಅಂತೇಳಿ ಸಿದ್ದರಾಮಯ್ಯ ಈಗಾಗಲೇ ಹಣೆಪಟ್ಟಿಯನ್ನು ಕಟ್ಕೊಂಡಿರೋದ್ರಿಂದ ಆ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಈಗಾಗಲೇ ನಾನು ಮಾತನ್ನು ಕೊಟ್ಟಿದ್ದೇನೆ, ಆ ಮಾತನ್ನು ಉಳಿಸ್ಕೊಳ್ಬೇಕು, ಅಧಿಕಾರ ಇರುತ್ತೆ ಹೋಗುತ್ತೆ. ಆದರೆ ಮುಂದಿನ ದಿನಗಳಲ್ಲೂ ಕೂಡ ಸಮುದಾಯಗಳ ಜನ ನನ್ನನ್ನು
ಪೂಜಿಸ್ತಾರೆ ಅನ್ನುವಂಥ ನಿರೀಕ್ಷೆಗಳನ್ನು ಸಿದ್ದರಾಮಯ್ಯ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿನೇ ಅವರು ಈ ಸಮೀಕ್ಷೆಯನ್ನು ನಾನು ಮಂಡನೆ ಮಾಡಿಯೇ ತೀರ್ತೇನೆ ಅಂತೇಳಿ ಹೊರಟಿದ್ದಾರೆ. ಇವತ್ತು ಮಂಡಿಸ್ತಾರಾ ಹೇಗೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಪ್ರಬಲ ಸಮುದಾಯಗಳ ವಿರೋಧ ಇದ್ದೇ ಇರುತ್ತೆ. ಯಾಕೆಂದರೆ ಮಂಡನೆ ಆಗಿದ್ದೇ ಆದರೆ ಸಂಪುಟ ಸಭೆಯಲ್ಲಿ ಚರ್ಚೆಗೆ ತೆಗೆದುಕೊಂಡು ಅದನ್ನು ಒಪ್ಪಿಗೆ ಕೊಟ್ಟಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ತೀವ್ರವಾದಂಥ ವಿರೋಧಗಳು ರಾಜಕೀಯ ನಾಯಕರಿಂದಲೂ ಕೂಡ ಎದುರಾಗತ್ತೆ. ಹಾಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಂಘಟನೆಗಳು, ಸಮುದಾಯದ ಮುಖಂಡರುಗಳಿಂದಲೂ ಕೂಡ ವಿರೋಧವನ್ನು ಎದುರಿಸಬೇಕಾಗತ್ತೆ. ಅದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ ಸಿದ್ದರಾಮಯ್ಯ ಅನ್ನುವಂಥದ್ದನ್ನು ಮುಂದೆ ನೋಡಬೇಕಾಗತ್ತೆ. ಒಂದು ವೇಳೆ ಈ ವರದಿಯನ್ನು ಏನಾದರೂ ಇವತ್ತು ಮಂಡನೆಯನ್ನು ಮಾಡದೆ ಹೋದರೆ ಅಥವಾ ಇದನ್ನು ಅನುಷ್ಠಾನಕ್ಕೆ ಮುಂದಿನ ದಿನಗಳಲ್ಲಿ ತರದೆ ಹೋದರೆ ಆಗ ಅಹಿಂದ ಸಮುದಾಯಗಳ ವಿರೋಧವನ್ನು ಕೂಡ ಸಿದ್ದರಾಮಯ್ಯ ಅವರು ಕಟ್ಕೊಳ್ಬೇಕಾಗತ್ತೆ. ಕೇವಲ ಮಾತನ್ನು ಕೊಟ್ಟು ಇವತ್ತು ನಮ್ಮ ಸಮುದಾಯಗಳಿಗೆ ಅನ್ಯಾಯವನ್ನು ಮಾಡಿದ್ದಾರೆ ಅಂತೇಳಿ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗಗಳ ಸಮುದಾಯಗಳ ನಾಯಕರು, ಜನರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ತಿರುಗಿಬೀಳ್ತಾರೆ. ಸೊ ಹಾಗಾಗಿ ಈ ಕಡೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರ ವಿರೋಧವನ್ನು ಕಟ್ಟಿಕೊಳ್ತಾರ ಅಥವಾ ಅಹಿಂದ ಸಮುದಾಯಗಳ ನಾಯಕರ ವಿರೋಧವನ್ನು ಕಟ್ಟಿಕೊಳ್ತಾರ. ಈ ಜಾತಿ ಗಣತಿ ವರದಿಯನ್ನು ಮಂಡನೆಯನ್ನೇ ಮಾಡದೆ ಮತ್ತಷ್ಟು ದಿನಗಳ ಕಾಲ ಅದನ್ನು ಹಾಗೆ ಪೆಂಡಿಂಗ್ ಇಡುವ ಮೂಲಕ ಈಗ ಎದುರಾಗಿರುವಂತಹ ಆಪತ್ತಿನಿಂದ ಸಿದ್ದರಾಮಯ್ಯ ಅವರು ಪಾರಾಗ್ತಾರ ನೋಡಬೇಕಾಗತ್ತೆ. ಇವತ್ತಿನ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಒಂದು ವೇಳೆ ಮಂಡನೆ ಆಗಿದ್ದೇ ಆದರೆ ಅದು ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿರೋಧ, ಅಸಮಾಧಾನಗಳಿಗೆ ಕಾರಣ ಆಗುವಂಥ ಸಾಧ್ಯತೆಗಳಿದೆ. ಮಂಡನೆಯಾಗದೇ ಇದ್ದರೆ ಸದ್ಯಕ್ಕೆ ಮುಂದಿನ ದಿನಗಳವರೆಗೆ ಅದು ಯಥಾಸ್ಥಿತಿ ಮುಂದುವರಿಯುತ್ತೆ. ನೀತಿ ಫೈನ್, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.